ಸ್ನೇಹಿತರೆ, ಭಗವದ್ಗೀತೆಯ ಒಂದು ಶ್ಲೋಕ ಇಂದಿನ ಜೀವನಕ್ಕೆ ಎಷ್ಟು ಅರ್ಥಪೂರ್ಣವಾಗಿದೆ ಗೊತ್ತಾ? ಶಾಂತವಾಗಿರಿ, ಒಮ್ಮೆ ಆಳವಾಗಿ ಉಸಿರು ತೆಗೆದುಕೊಳ್ಳಿ, ಏಕೆಂದರೆ ನಾವು ಈಗ ಕೇಳಲಿರುವುದು ಭಗವದ್ಗೀತೆಯ ಹೃದಯ ತಟ್ಟುವ ಸತ್ಯ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ನಿನ್ನ ಹಕ್ಕು ನಿನ್ನ ಕರ್ಮದಲ್ಲಿ ಮಾತ್ರ, ಫಲದಲ್ಲಿ ಅಲ್ಲ. ಇಂದಿನ ಜೀವನದಲ್ಲಿ ಈ ಶ್ಲೋಕದ ಅರ್ಥ ಏನು ಗೊತ್ತಾ? ಇಂದು ಎಲ್ಲರೂ ಓಡುತ್ತಿದ್ದಾರೆ, ಯಶಸ್ಸಿಗಾಗಿ, ಹಣಕ್ಕಾಗಿ, ಇತರರ ಮೆಚ್ಚುಗೆಗಾಗಿ. ಆದರೆ ಗೀತೆ ಹೇಳುವುದು ಏನು ಗೊತ್ತಾ? ಓಡು, ಆದರೆ ಫಲಕ್ಕಾಗಿ ಅಲ್ಲ. ಫಲಕ್ಕಾಗಿ ಓಡಿದರೆ ಆತಂಕ ಮಾತ್ರ ಸಿಗುತ್ತದೆ, ಕರ್ಮಕ್ಕಾಗಿ ಓಡಿದರೆ ಶಾಂತಿ ಸಿಗುತ್ತದೆ. ನಮ್ಮ ಜೀವನದ ನೋವುಗಳ ಅರ್ಥದ ಮೂಲ ಒಂದೇ, ನನಗೆ ಏನು ಸಿಗುತ್ತೆ ಎಂಬ ನಿರೀಕ್ಷೆ. ಆದರೆ ಶ್ಲೋಕ ಹೇಳುವುದು, ನೀನು ಏನು ಕೊಡುತ್ತೀಯೋ ಅದಕ್ಕಷ್ಟೇ ಮೌಲ್ಯ. ಫಲವು ಅನಿಶ್ಚಿತ, ನಿನ್ನ ನಿಯಂತ್ರಣದಲ್ಲಿ ಇಲ್ಲ. ಇಂದು ಕೆಲಸ ಮಾಡ್ತೀಯ, ಆದರೆ ಫಲ ನಾಳೆ ಬರಬಹುದು, ಅಥವಾ ವರ್ಷಗಳ ನಂತರ ಬರಬಹುದು, ಅಥವಾ ಬಾರದೇ ಇರಬಹುದು. ಆದರೆ ಕರ್ಮ ಮಾಡದೆ ಹೋದರೆ ಬದುಕು ನಿನ್ನ ಜೊತೆ ಎಂದಿಗೂ ಮಾತನಾಡುವುದೇ ಇಲ್ಲ. ಈಗ ನಿನ್ನ ಜೀವನದ ಪ್ರಶ್ನೆಯನ್ನು ಬದಲಿಸು. ಹೌ ಮಚ್ ಐ ವಿಲ್ ಗೆಟ್ ಅನ್ನೋದು ಅಲ್ಲ, ಹೌ ಡೀಪ್ಲಿ ಐ ಕ್ಯಾನ್ ಗಿವ್ ಅನ್ನೋದು. ನಿನ್ನ ಕರ್ಮವನ್ನು ಸತ್ಯದಿಂದ ಮಾಡು, ಪ್ರೀತಿಯಿಂದ ಮಾಡು, ಶ್ರದ್ಧೆಯಿಂದ ಮಾಡು. ಫಲವು ಅದು ಬರುವುದನ್ನು ಬಿಡು, ಅದು ಬರಬೇಕಾದರೂ ಬರುತ್ತದೆ, ಬಾರದಿದ್ದರೂ ನೀನು ಒಳಗಿಂದ ಶ್ರೀಮಂತನಾಗುತ್ತೀಯ. ಗೀತೆ ಹೇಳುವುದು ಇಷ್ಟೇ, ಕರ್ಮ ಮಾಡು, ಫಲದ ಮೇಲೆ ಆಸೆ ಬಿಡು. ಯಾಕಂದರೆ ಆಸೆಯಲ್ಲಿದೆ ನೋವು, ಆದರೆ ಕರ್ಮದಲ್ಲಿದೆ ಮುಕ್ತಿ. ಶಾಂತವಾಗಿರು, ನಿನ್ನ ಬದುಕಿನ ಮುಂದಿನ ಹೆಜ್ಜೆ ಈ ಶ್ಲೋಕವೇ. ಇದೇ ನಿನ್ನ